ನಮಸ್ಕಾರ ವೀಕ್ಷಕರೇ, ನಾನು ರವಿ ಬೋರ್ಗಾವಿ, ನಿಮ್ಮ ಸಂಖ್ಯಾಶಾಸ್ತ್ರಜ್ಞ ಹಾಗೂ ವಾಸ್ತು ಕನ್ಸಲ್ಟೆಂಟ್. ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಸಂಖ್ಯಾಶಾಸ್ತ್ರದ ಬಗ್ಗೆ, ರುದ್ರಾಕ್ಷರ ಬಗ್ಗೆ ಹಾಗೂ ನಮ್ಮ ಜೀವನ ಸಂಗಾತಿಯಲ್ಲಿರುವ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ತಿಳಿಸಿದ್ದೇನೆ. ದಯವಿಟ್ಟು ನನಗೊಂದು ಚಿಕ್ಕ ರಿಕ್ವೆಸ್ಟ್, ನಾ ಮಾಡುತ್ತಿರುವ ಈ ವಿಡಿಯೋವನ್ನು ಸ್ಕಿಪ್ ಹಾಗೂ ಫಾರ್ವರ್ಡ್ ಮಾಡದೆ ವೀಕ್ಷಿಸಿ ಮತ್ತು ಒಂದು ಪೆನ್ ಪೇಪರನ್ನು ತೆಗೆದುಕೊಳ್ಳೋಣ. ಸೊ ಈ ಒಂದು ವಿಡಿಯೋವನ್ನು ಒಂದು ಇಂಟ್ರಾಕ್ಟಿವ್ ಸೆಷನ್ ಆಗಿ ಕನ್ವರ್ಟ್ ಮಾಡುವ. ವಾಸ್ತುಶಾಸ್ತ್ರವು ನಿಮಗೆ ಬಹಳ ಕಡೆಯಿಂದ ಇನ್ಫಾರ್ಮೇಷನ್ ಕೊಡುತ್ತೆ. ಒಂದು ಗೂಗಲಿಂದ, ಎರಡನೇದು ಫೇಸ್ಬುಕ್ಕಿಂದ, ಮೂರನೇದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫ್ರೆಂಡ್ಸಿಂದ, ಬುಕ್ಕಿಂದ ಹಾಗೂ ಒಬ್ಬ ವಾಸ್ತು ಕನ್ಸಲ್ಟೆಂಟ್ ನಿಮಗೆ ನಾಲೆಜನ್ನು ಪಡೆಯಬಹುದು. ವಾಸ್ತುಶಾಸ್ತ್ರದ ಬಗ್ಗೆ ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನಾವು ನಮ್ಮದೇ ಆದ ಒಂದು ಸಿದ್ಧಾಂತವನ್ನು ಪ್ರಿಪೇರ್ ಮಾಡಿರುತ್ತೇವೆ. ವಾಸ್ತುಶಾಸ್ತ್ರವು ಕೇವಲ ನಮ್ಮ ಕಿಚನ್, ಬೆಡ್ರೂಮ್, ಟಾಯ್ಲೆಟ್ ಹಾಗೂ ದೇವರ ಕೋಣೆಗೆ ಮಾತ್ರ ಸೀಮಿತವಾಗಿದೆಯಾ? ದಯವಿಟ್ಟು ನಿಮ್ಮ ಉತ್ತರವನ್ನು ಒಂದು ಪೇಪರ್ನಲ್ಲಿ ಬರೆದುಕೊಳ್ಳಿ. ನಿಮ್ಮ ಉತ್ತರ ಹೌದೆನ್ನುವುದಾದರೆ ಕೇವಲ ನೀವು 50% ಮಾತ್ರ ಸತ್ಯರಾಗಿದೆ. ಏಕೆಂದರೆ ನಮ್ಮ ವಾಸ್ತುಶಾಸ್ತ್ರವು ಕಿಚನ್, ಬೆಡ್ರೂಮ್, ಟಾಯ್ಲೆಟ್, ದೇವರ ಮನೆ ಇದಕ್ಕಷ್ಟೇ ಅಲ್ಲದೆ ನಾವು ಸೆಲೆಕ್ಟ್ ಮಾಡುವ ಸೈಟ್ ಲೊಕೇಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ವಾಸ್ತುಶಾಸ್ತ್ರ ಪ್ರಕಾರ ನಮ್ಮ ಪೂರ್ತಿ ಮನೆ 8 ದಿಕ್ಕುಗಳಿಂದ ಹಾಗೂ ಪಂಚಭೂತಗಳಿಂದ ಕೂಡಿರುತ್ತದೆ. ನನ್ನ ಹತ್ತಿರ ಬಂದಿರುವ 10ರಲ್ಲಿ 7 ಜನ ಪ್ರತಿಯೊಬ್ಬರು ಹೇಳ್ತಾರೆ ಸೌತ್ ಕೆಟ್ಟದಾಗಿರುತ್ತದೆ, ವೆಸ್ಟ್ ಕೆಟ್ಟದಾಗಿರುತ್ತದೆ. ನಿಮಗೂ ಹಾಗೆ ಅನಿಸುತ್ತದೆಯಾ? ದಯವಿಟ್ಟು ಈ ವಿಡಿಯೋ ಪಾಸ್ ಮಾಡಿ. ಹೋಪ್ ನಿಮ್ಮ ಆನ್ಸರ್ ಬರೆದಿದ್ದೀರಿ. ನಿಮ್ಮ ಉತ್ತರ ಹೌದೆನ್ನುವುದಾದರೆ ಕ್ಷಮಿಸಿ ವೀಕ್ಷಕರೇ, ಮತ್ತೆ ನೀವು 50% ಮಾತ್ರ ಸತ್ಯರಾಗಿದ್ದೀರಿ. ಏಕೆಂದರೆ ನಮ್ಮ ದೇಶದ ಮ್ಯಾಪ್ ತೆಗೆದುಕೊಳ್ಳುವ. ನಮ್ಮ ದೇಶದ ಸೌತ್ ಭಾಗ ಅತಿ ಶ್ರೀಮಂತರಾಗಿದ್ದಾರೆ, ವೆಸ್ಟ್ ಭಾಗ ಅತಿ ಶ್ರೀಮಂತರಾಗಿದ್ದಾರೆ. ನಮ್ಮ ದೇಶದ ರಾಜಧಾನಿ ಡೆಲ್ಲಿ ತೆಗೆದುಕೊಳ್ಳಿ. ಸೌತ್ ಡೆಲ್ಲಿ ಶ್ರೀಮಂತ ವ್ಯಕ್ತಿ, ವೆಸ್ಟ್ ಡೆಲ್ಲಿ ಶ್ರೀಮಂತ ವ್ಯಕ್ತಿಯರಿದ್ದಾರೆ. ನಮ್ಮ ಮಾಯಾನಗರಿ, ನಮ್ಮ ದೇಶದ ಮಾಯಾನಗರಿ ಮುಂಬೈ ಎಕ್ಸಾಂಪಲ್ ತೆಗೆದುಕೊಳ್ಳಿ. ಸೌತ್ ಮುಂಬೈ ಹಾಗೂ ವೆಸ್ಟ್ ಮುಂಬೈ ಅತಿ ಶ್ರೀಮಂತರಾಗಿದ್ದಾರೆ. ನಮ್ಮ ದೇಶದ ಸಾಫ್ಟ್ವೇರ್ ಹಬ್ ಎಂದು ಪ್ರಸಿದ್ಧರಾಗಿರುವ ಬೆಂಗಳೂರು ಎಕ್ಸಾಂಪಲ್ ತೆಗೆದುಕೊಳ್ಳಿ. ಸೌತ್ ಬೆಂಗಳೂರು, ವೆಸ್ಟ್ ಬೆಂಗಳೂರು ಅತಿ ಶ್ರೀಮಂತರಾಗಿದ್ದಾರೆ. ದಯವಿಟ್ಟು ನೀವು ನಿಮ್ಮ ಊರಲ್ಲಿರುವ ಯಾವುದೇ ಊರಿನ ಸೌತ್ ಹಾಗೂ ವೆಸ್ಟ್ ಭಾಗವನ್ನು ಪರೀಕ್ಷಿಸಿ. ನಿಮಗೆ 100% ಶ್ರೀಮಂತ ವ್ಯಕ್ತಿಗಳೇ ಕಂಡುಬರ್ತಾರೆ. ಯಾಕಂದರೆ ವೆಸ್ಟ್ ಕೂಡ ಧನ ಪ್ರಾಪ್ತಿ ಕೊಡುತ್ತೆ. ಹಾಗಾದರೆ ನಾರ್ತ್ ಕೊಡಲ್ವಾ? ಈಸ್ಟ್ ಕೊಡಲ್ವಾ? ನಾರ್ತ್ ವೆಸ್ಟ್ ಕೊಡಲ್ವಾ? ಯಾವುದೇ ದಿಕ್ಕು ಕೆಟ್ಟದಾಗಿಲ್ಲ. ಎಲ್ಲ ದಿಕ್ಕು ಒಂದಲ್ಲ ಒಂದು ರೀತಿಯಿಂದ ನಿಮಗೆ ಬೆನಿಫಿಟ್ ಕೊಟ್ಟೇ ಕೊಡುತ್ತೆ. ವೀಕ್ಷಕರೇ, ನನ್ನ ಹತ್ತಿರ ಬಂದಿರುವ ಮ್ಯಾಕ್ಸಿಮಮ್ ಕ್ಲೈಂಟ್ ಹೇಳ್ತಾರೆ ಮನೆಯಲ್ಲಿ 3 ಬಾಗಿಲಿದ್ರೆ ತಪ್ಪು. ನಿಮಗೂ ಕೂಡ ಹಾಗೆ ಅನಿಸುತ್ತಾ? ದಯವಿಟ್ಟು ಈ ವಿಡಿಯೋ ಮತ್ತೆ ಪಾಸ್ ಮಾಡಿ. ನೀವು ಹೌದನ್ನುವುದಾದರೆ ಮತ್ತೆ ನೀವು 50% ಮಾತ್ರ ಸತ್ಯ. ಏಕೆಂದರೆ ನಮ್ಮ ಬಾಗಿಲು ನಮ್ಮ ಮನೆ ಎಂಟ್ರಿ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವರ ಮನೆಯಲ್ಲಿ ಸ್ಪೆಸಿಫಿಕಲಿ ಫ್ಲ್ಯಾಟ್ಗಳಲ್ಲಿ 2 ಗೋಡೆಗಳ ಮಧ್ಯೆ ಒಂದು ಬೀಮ್ ಇರುತ್ತದೆ. ಆ ಬೀಮ್ ನಿಮಗೆ ಹೇಗೆ ಇಫೆಕ್ಟ್ ಕೊಡುತ್ತದೆ, ಒಂದು ಸ್ಮಾಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಆ ಬೀಮ್ ಅಡಿಯಲ್ಲಿ ಕೆಲವರು ದೇವ್ರ ಕೋಣೆ ಮಾಡಿರ್ತಾರೆ, ಕೆಲವೊಬ್ಬರು ಅದರ ಕೆಳಗಡೆ ಬೆಡ್ರೂಮ್ ಇರುತ್ತೆ, ಕೆಲವೊಬ್ಬರು ಆಫೀಸಲ್ಲಿ ಅದ್ರ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ನೀವು ಆ ಬೀಮ್ ಬುಡದಲ್ಲಿ ನೀವು ಕೆಲಸ ಮಾಡಿ ನೋಡಿ, ಅಥವಾ ನಿಮ್ಮ ದಿನನಿತ್ಯ ಚಟುವಟಿಕೆಗಳನ್ನು ಮಾಡಿ, ನಿಮಗೆ 5 ರಿಂದ 6 ತಿಂಗಳಲ್ಲಿ ಏನೋ ಒಂದು ಸ್ಟ್ರೆಸ್ ಫೀಲ್ ಆಗುತ್ತೆ. ಈ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಲು ಆ ಬೀಮಿಂದ ಸ್ವಲ್ಪ ಹಿಂದೆ ಕೂತ್ಕೊಂಡು ಕೆಲಸ ಮಾಡಿ, ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಿ. ಕ್ಲೈಂಟ್ಸ್ ನಮ್ಮ ಹತ್ರ ಕನ್ಸಲ್ಟೇಷನ್ ಬರುವ ಮೊದಲು ನಮ್ಮ ಹತ್ರ ಮೆಂಟಲಿ ಪೂರ್ತಿ ಪ್ರಿಪೇರ್ ಆಗಿ ಬರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಡಾಕ್ಟರ್ಸ್ ಹತ್ರ ಹೋಗೋ ಮೊದಲು ನಾವು ನಮಗೆ ಆಗಿರೋ ಡಿಸೀಸ್ ಬಗ್ಗೆ ಗೂಗಲಲ್ಲೇ ಸರ್ಚ್ ಮಾಡಿ ಹೇಗೆ ಹೋಗ್ತೇವೋ ಹಾಗೆ ನನ್ನ ಹತ್ರ ಬಂದಿರೋ ಪ್ರತಿಯೊಬ್ಬರು ಕ್ಲೈಂಟ್ಸು ತಮ್ಮ ಮನೆಯ ಬಗ್ಗೆ, ಅದರ ದಿಕ್ಕಿನ ಬಗ್ಗೆ, ಅದರಲ್ಲಾಗುವ ಬೆನಿಫಿಟ್ ಬಗ್ಗೆ ಎಲ್ಲ ತಿಳ್ಕೊಂಡೆ ಬಂದಿರ್ತಾರೆ. ಮತ್ತು ಬಂದ ಮೇಲೆ ಮೊದಲು ಹೇಳೋದೇ ಅದು, ಸರ್ ನಮ್ಮ ಈಶಾನ್ಯ ದಿಕ್ಕದಲ್ಲೇ ಇರಬೇಕು, ಅಥವಾ ಉತ್ತರ ದಿಕ್ಕಿನಲ್ಲಿ ಇರಬೇಕು, ಅಥವಾ ಪೂರ್ವ ದಿಕ್ಕಲ್ಲೇ ಇರಬೇಕು.
ಇದು ಖಂಡಿತ ಹೌದು, ಆದರೆ 50% ಮಾತ್ರ. 50% ಮಾತ್ರ. ಏಕೆಂದರೆ ನಿಮ್ಮ ಮನೆ ಹೆಬ್ಬಾಗಿಲು ಉತ್ತರ ದಿಕ್ಕಲ್ಲಿ ಇಟ್ಕೊಳ್ಳಿ, ಅಥವಾ ನಿಮ್ಮ ಮನೆ ಹೆಬ್ಬಾಗಿಲು ಪೂರ್ವ ದಿಕ್ಕಲ್ಲಿ ಇಟ್ಕೊಳ್ಳಿ. ನಿಮ್ಮ ಒಳಗಡೆ ಇರುವ ಇಂಟೀರಿಯರ್ ಆಗಲಿ, ನಿಮ್ಮ ಒಳಗಡೆ ಇರುವಂಥ ಪ್ರತಿಯೊಂದು ಐಟಮ್ಸ್, ಫಾರ್ ಎಕ್ಸಾಂಪಲ್ ಕಿಚನ್ ಇರ್ಬೋದು, ಅಥವಾ ನಿಮ್ಮ ಬೆಡ್ರೂಮ್ ಇರ್ಬೋದು, ಅಥವಾ ನಿಮ್ಮ ಟಾಯ್ಲೆಟ್ ಇರ್ಬೋದು, ಅಥವಾ ನೀವು ಸೆಲೆಕ್ಟ್ ಮಾಡಿರುವಂಥ ಪ್ರತಿಯೊಂದು ಐಟಮ್ಸ್ ಇರ್ಬೋದು, ಗಡಿಯಾರ ಇರ್ಬೋದು, ನಿಮ್ಮ ಮಿರರ್ ಇರ್ಬೋದು, ಪ್ರತಿಯೊಂದು ಐಟಮ್ ಅದರ ಜಾಗದಲ್ಲಿ ಇಲ್ಲಾದರೆ ಅದರಿಂದ ನಿಮ್ಗೆ ಯಾವುದೇ ಬೆನಿಫಿಟ್ ಇರಲ್ಲ. ಉದಾಹರಣೆಯಾಗಿ ನಿಮ್ಮ ಮನೆ ಎಂಟ್ರೆನ್ಸ್ ಉತ್ತರ ದಿಕ್ಕಿನಲ್ಲಿ ಇಟ್ಕೊಳ್ಳಿ. ಓಕೆ, ನೀವು ಟಾಯ್ಲೆಟನ್ನು ರಾಂಗ್ ಪ್ಲೇಸಲ್ಲಿ ಇಂಪ್ಲಾಂಟ್ ಮಾಡಿ, ಅದರಿಂದ ನಿಮ್ಗೆ ಯಾವುದೇ ಬೆನಿಫಿಟ್ ಆಗಲ್ಲ. ನಿಮ್ದು ಎಲ್ಲರ ವಾಸ್ತು ನೀವು ಮನೆ ಕಟ್ಟಿದ್ದೀರಾ, ಎಲ್ಲನೂ ಮಾಡಿದ್ದೀರಾ, ಆದರೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ಏರಿಯಾ, ಸ್ಮಶಾನದ ಹತ್ರ ನಿಮ್ಮ ಮನೆ ಇದೆಯಾ, ಅಥವಾ ಪೊಲೀಸ್ ಸ್ಟೇಷನ್ ಹತ್ರ ಮನೆ ಇದೆಯಾ, ಅಥವಾ ಹಾಸ್ಪಿಟ್ಲ್ ಹತ್ರ ಮನೆ ಇದೆಯಾ, ಅದ್ರ ಮೇಲೂ ನಿಮ್ಮ ಮನೆ ವಾಸ್ತು ಡಿಪೆಂಡ್ ಆಗುತ್ತೆ. ಸೊ ಸೈಟ್ ಸೆಲೆಕ್ಷನ್ ಅಷ್ಟೇ ಇಂಪಾರ್ಟೆಂಟ್ ಇದೆ. ಮನೆ ವಾಸ್ತು ಹೇಗೆ ಇಂಪಾರ್ಟೆಂಟ್ ಇದೆಯೋ ನಿಮ್ಮ ಸೈಟ್ ಸೆಲೆಕ್ಷನು ಅಷ್ಟೇ ಇಂಪಾರ್ಟೆಂಟ್ ಇದೆ. ನೀವು ನೋಡಿರ್ಬೋದು, ಕೆಲವೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಡಿಲೇ ಆಗ್ತಾ ಹೋಗುತ್ತೆ. ಕೆಲವೊಂದು ಮನೆ ನೋಡಿ, ಕರೆಕ್ಟಾಗಿ ಅದನ್ನು ಮನೆ ಕಟ್ಟುವಾಗ ಅದನ್ನು ತೆಗೆಯುವುದು ಹೇಗೆ ಇಂಪಾರ್ಟೆಂಟು, ಅದನ್ನು ಮುಚ್ಚುವ ವಿಧಾನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಸಪೋಸ್ ಅದನ್ನು ರಾಂಗ್ ಡೈರೆಕ್ಷನಲ್ಲಿ ಏನಾದರೂ ನಾವು ಮಾಡಿದರೆ ನಮ್ಮ ಕನ್ಸ್ಟ್ರಕ್ಷನ್ ಜಲ್ದಿ ಮುಗಿಯಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಬ್ರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಸಿಕ್ಕಾಪಟ್ಟು ಡಿಲೇ ಆಗುತ್ತೆ, ಕೆಲವೊಬ್ರು ಮನೆ ಫಾಸ್ಟಾಗಿ ಆಗುತ್ತೆ. ಯಾಕೆ? ದಯವಿಟ್ಟು ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಯಾಕಂದರೆ ಅವರು ಮಾಡುವ ವಿಧಾನದಿಂದ ಎರರ್ ಬಂದಿರುತ್ತೆ. ಎರಡನೇದು, ನಾವು ಕನ್ಸ್ಟ್ರಕ್ಷನ್ ಮಾಡೋದಲ್ಲದೆ, ಉದಾಹರಣೆಯಾಗಿ ತಿಳ್ಕೊಳ್ಳಿ, ಒಂದು ಏರಿಯಾದಲ್ಲಿ ಎಲ್ಲರದ್ದು ಫೇಸಿಂಗ್ ನಾರ್ತ್ ಇರ್ಬೋದು, ಅಥವಾ ಎಲ್ಲರದ್ದು ಫೇಸಿಂಗ್ ಈಸ್ಟ್ ಇರ್ಬೋದು, ಎಲ್ಲರದ್ದು ಫೇಸಿಂಗ್ ನಾರ್ತ್ ಈಸ್ಟು ಇರ್ಬೋದು. ಕೆಲವೊಬ್ಬರು ಆ ಮನೆಗೆ ಬಂದ ಮೇಲೆ ಅವರು ಅತಿ ಶ್ರೀಮಂತರಾಗ್ತಾರೆ, ಕೆಲವೊಬ್ಬರು ಅವರ ಯಾವುದೇ ಡೆವಲಪ್ಮೆಂಟ್ ಕಾಣಲ್ಲ. ಇದರಿಂದ ಏನು ತಿಳ್ಕೊಬೋದು ನಾವು? ನಮ್ಮ ಡೈರೆಕ್ಷನ್ ಜೊತೆಗೆ ನಮ್ಮ ಮನೆಯಲ್ಲಿ ಒಂದು ಶುಚಿತ್ವ ಕಾಪಾಡ್ಕೋಬೇಕು, ಬ್ರಹ್ಮಸ್ಥಾನ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಎನರ್ಜಿ ಫ್ಲೋ ಬಗ್ಗೆ ಗುರ್ತಾ ಇಡಬೇಕು. ನಾರ್ತಿಂದ ಸೆಂಟ್ರ್ ಮೂಲಕ ಸೌತ್ ವೆಸ್ಟ್ ಹೋಗ್ತಾ ಇದೆ, ಸೊ ಅದನ್ನು ಹೇಗೆ ರಿಟೆನ್ಷನ್ ಮಾಡ್ಕೋಬೇಕು, ಇದೆಲ್ಲನೂ ನಾವು ತಿಳ್ಕೊಂಡಿರ್ಬೇಕು. ಸಪೋಸ್ ಇದರಲ್ಲಿ ಏರ್ಪೇರ್ ಆದರೆ ನಿಮ್ಮ ಹತ್ರ ದುಡ್ಡು ನಿಲ್ಲಲ್ಲ, ನಿಮ್ಮ ಹತ್ರ ಏಳಿಗೆನಾಗಲ್ಲ, ಸುಖ ಇರಲ್ಲ, ಶಾಂತಿ ಇರಲ್ಲ, ಸಮೃದ್ಧಿ ಕೂಡ ಇರಲ್ಲ. ಸೊ ನಮ್ಮ ಮನೆಯಲ್ಲಿರುವ ಬೆಡ್ರೂಮ್ ಜೊತೆಗೆ ಆ ಬೆಡ್ ಪೊಸಿಷನ್ ಆಲ್ಸೋ ಇಂಪಾರ್ಟೆಂಟ್, ಕನ್ನಡಿ ಆಲ್ಸೋ ಇಂಪಾರ್ಟೆಂಟ್. ಸೊ ಕನ್ನಡಿ ಯಾವ ಡೈರೆಕ್ಷನಲ್ಲಿ ಹಾಕಬೇಕು, ದಟ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಬೆಡ್ರೂಮಲ್ಲಿ ಬೆಡ್ ಯಾವ ಪೊಸಿಷನ್ ಇರಬೇಕು, ಅದು ಅಷ್ಟೇ ಇಂಪಾರ್ಟೆಂಟ್ ಇದೆ. ನಮ್ಮ ದೇವರ ಕೋಣೆಯಲ್ಲಿ ದೇವರ ಕೋಣೆ ಸ್ಥಾನ ಹೇಗೆ ಇಂಪಾರ್ಟೆಂಟ್ ಇದೆಯೋ ಅದರಲ್ಲಿ ಇರುವ ಡೈರೆಕ್ಷನ್ ಅಷ್ಟೇ ಇಂಪಾರ್ಟೆಂಟ್ ಇದೆ. ನಮ್ಮ ಕಿಚನ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದರಲ್ಲಿ ಒಲೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಒಲೆ ಯಾವ ಡೈರೆಕ್ಷನ್ ಇಡಬೇಕು ಕೂಡ ಅದು ಇಂಪಾರ್ಟೆಂಟ್ ಇದೆ. ಹೀಗೆ ನಮ್ಮ ಪ್ರತಿಯೊಂದು ಐಟಮಲ್ಲಿಯೂ ಕೂಡ ಒಂದು ಡೈರೆಕ್ಷನ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಫಾಲೋ ಮಾಡಲೇಬೇಕು. ಉದಾಹರಣೆಯಾಗಿ ನಮ್ಮ ಬೆಡ್ರೂಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹ್ಯಾಬಿಟ್ ಇರುತ್ತೆ, ಓಕೆ ನಾವು ಮೇಕಪ್ ಮಾಡಲಿಕ್ಕೆ ನಾವು ಒಂದು ಕನ್ನಡಿ ಯೂಸ್ ಮಾಡ್ಕೋಬೇಕು ಅಂತೇಳಿ. ಸೊ ಕನ್ನಡಿಯಿಂದ ಒಂದು ಒಳ್ಳೆಯದೂ ಆಗುತ್ತೆ, ಅದೇ ರೀತಿ ಕೆಟ್ಟದ್ದು ಆಗುತ್ತೆ. ಕೆಟ್ಟದ್ದು ಏನಾಗುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ. ನಿಮ್ಮ ಬೆಡ್ರೂಮ್ ಏನಾದರೂ ಮಿರರ್ ಇದ್ದರೆ ದಯವಿಟ್ಟು ಅದನ್ನು ನೀವು ಅಬ್ಸರ್ವ್ ಮಾಡಿ. ನಿಮ್ಮ ದೇಹದ ಯಾವ ಭಾಗ ಆ ಕನ್ನಡಿಯಲ್ಲಿ ಕಾಣುತ್ತೋ ಆ ಭಾಗದಲ್ಲಿ ನಿಮಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಟ್ರೈ ಮಾಡಿ. ಉದಾಹರಣೆಯಾಗಿ ನಿಮ್ಮ ನೆಕ್, ಸಪೋಸ್ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಏನಾದರೂ ಇಮೇಜ್ ಕಾಣ್ತಾ ಇದ್ದರೆ ನಿಮಗೆ ಐ ರಿಲೇಟೆಡ್, ಹೆಡ್ ರಿಲೇಟೆಡ್, ನರ್ವ್ ರಿಲೇಟೆಡ್, ಥ್ರೋಟ್ ರಿಲೇಟೆಡ್ ಇವೆಲ್ಲ ನಿಮಗೆ ಇನ್ಫೆಕ್ಷನ್ ಇರ್ಬೋದು, ಊತ ಇರ್ಬೋದು, ಕಂಡೇ ಕಾಣುತ್ತೆ. ಅದೇ ರೀತಿ ನಿಮ್ಮ ಪೂರ್ತಿ ಅಂಗಾಂಗದಲ್ಲಿ ಯಾವ ಭಾಗ ಕಾಣುತ್ತೆ ಆ ಭಾಗ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಿಮ್ಗೆಲ್ಲ ರಿಪೋರ್ಟು ನಾರ್ಮಲ್ ಆಗಿರ್ಬೋದು. ದಯವಿಟ್ಟು ಹೇಳ್ತೀನಿ ಕೇಳಿ, ನಿಮ್ಗೆಲ್ಲ ರಿಪೋರ್ಟು ನಾರ್ಮಲ್ ಆಗಿರುತ್ತೆ, ಆದರೂ ಸಹಿತ ನಿಮ್ಗೆ ಅದು ಪ್ರಾಬ್ಲಮ್ ಕಂಡೇ ಕಾಣುತ್ತೆ. ಹಾಗಾದರೆ ಏನು ಸೊಲ್ಯೂಷನ್? ಸೊಲ್ಯೂಷನ್ ಸಿಂಪಲ್. ಸಾಧ್ಯ ಆದಷ್ಟು ಬೆಡ್ರೂಮಲ್ಲಿ ಕನ್ನಡಿ ಇರಬಾರ್ದು. ಇದ್ದರೆ ಅದಕ್ಕೆ ಒಂದು ಕರ್ಟನ್ ಹಾಕಿ. ಫೈನಲಿ ಒಂದು ಕನ್ಕ್ಲೂಷನ್ ಏನು ಅರ್ಥ ಮಾಡ್ಕೊಂಡ್ರೆ ಹೇಳಿ. ಸೊ ನಮ್ಮ ಇಮ್ಯಾಜಿನೇಷನ್ಗಿಂತ ಬಿಯಾಂಡ್ ಒಂದು ಎನರ್ಜಿ ಇದೆ. ಓಕೆ, ಸೊ ಆ ಎನರ್ಜಿನ ನಾವು ರಿಟೈನ್ ಮಾಡುವ. ಸೊ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅಪ್ಗ್ರೇಡ್ ಆಗಬೇಕಾದ್ರೆ ಆ ಎನರ್ಜಿ ನಮ್ಮ ಮನೇಲಿ ಇರಬೇಕು, ಅಂದರೆ ಮಾತ್ರ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅಪ್ಗ್ರೇಡ್ ಆಗಿರುತ್ತೇವೆ. ಉದಾಹರಣೆಯಾಗಿ ಎಲ್ಲರೂ ಹೇಳ್ತಾರೆ, ವಾಸ್ತು ಕನ್ಸಲ್ಟ್ ಪ್ರತಿಯೊಬ್ಬರು ಹೇಳ್ತಾರೆ, ನಮ್ಮ ಸೌತ್ ವೆಸ್ಟ್ ಅಂದರೆ ನಮ್ಮ ನೈಋತ್ಯ ಭಾಗವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ರಿಟೆನ್ಷನ್ ಮಾಡಬೇಕು, ದುಡ್ಡು ನಿಲ್ಲಬೇಕು, ಅಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ. ಅದೇ ರೀತಿ
ನಮ್ಮ ನಾರ್ತ್ ಈಸ್ಟ್ ಭಾಗ ಅಂದರೆ ಈಶಾನ್ಯ ಭಾಗ ಅಷ್ಟೇ ಇಂಪಾರ್ಟೆಂಟ್ ಇದೆ, ನಾರ್ತ್ ಅಷ್ಟೇ ಇಂಪಾರ್ಟೆಂಟ್ ಇದೆ, ನಾರ್ತ್ ವೆಸ್ಟ್ ಅಷ್ಟೇ ಇಂಪಾರ್ಟೆಂಟ್ ಇದೆ, ಸೌತ್ ಈಸ್ಟ್ ಅಷ್ಟು ಇಂಪಾರ್ಟೆಂಟ್ ಇದೆ. ಸೊ ಪ್ರತಿಯೊಂದು ದಿಕ್ಕು ನಿಮಗೆ ಒಂದಲ್ಲ ಒಂದು ರೀತಿಯಿಂದ ಬೆನಿಫಿಟ್ ಕೊಟ್ಟೇ ಕೊಡುತ್ತೆ. ಸೊ ದಯವಿಟ್ಟು ಯಾವುದೇ ದಿಕ್ಕು ಕೆಟ್ಟದಾಗಿಲ್ಲ, ಒಂದಲ್ಲ ಒಂದು ರೀತಿಯಿಂದ ಅನುಕೂಲ ನಿಮ್ಗೆ ಕೊಟ್ಟೇ ಕೊಡುತ್ತೆ. ಸೊ ಅದನ್ನು ಮೇಂಟೈನ್ ಮಾಡಬೇಕು, ಅದನ್ನು ಕಾಪಾಡ್ಕೋಬೇಕು, ಅದರಿಂದ ನಿಮಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಸೊ ಕೊನೆಯದಾಗಿ ದಯವಿಟ್ಟು ಈ ಇನ್ಫಾರ್ಮೇಷನ್ನ ಎಲ್ಲರಿಗೂ ಶೇರ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕಾನ್ ಪ್ರೆಸ್ ಮಾಡಲು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.